ಅಪ್ಪ ಇಲ್ಲಿ ಕ್ಯಾಶ್ ನೋಡ್ಬಿಟ್ರೇನೋ ಅಂದ್ಕೊಂಡೆ. ಇದರಿಂದ ಭಾರ್ಗವ್ಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಅವಳಿಗೆ ಸುಮ್ಮನೆ ಬಿಟ್ಟಿ ಬಿಲ್ಡಪ್ ಕೊಡ್ಬೇಡ ನೀನು. ಅಲ್ಲ, ನಾನೇನ್ ಮಾಡ್ದೆ ಅದಕ್ಕೆ? ನೀನೇನ್ ಮಾಡಿದ್ಯಾ ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ? ಇದೇ ಸರಿಯಾದ ಟೈಮ್. ಇವನ್ ಮೊಬೈಲಲ್ಲಿ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ನೋಡ್ತೀನಿ. ಇವನು ತಪ್ಪು ಮಾಡಿದ್ರೆ ಯಾವ್ದಾದ್ರೂ ಮೆಸೇಜು, ಕಾಲ್ ರೆಕಾರ್ಡು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನಾದ್ರೂ ಒಂದಿದ್ದೇ ಇರುತ್ತೆ. ಸಂಧ್ಯಾ ತೀರ್ಕೊಂಡಿದ್ದಿನ ಮತ್ತೆ ಅದ್ರ ಹಿಂದಿನ ದಿನ ಅರ್ಜುನ್ ಹೇಳಿರೋ ಹಾಗೆ ನನಗೆ, ಸಂಧ್ಯಾಗೆ ಮತ್ತೆ ಇವ್ರ ಫ್ರೆಂಡಿಗೆ ಮಾತ್ರ ಕಾಲ್ ಮಾಡಿರೋದು, ಮೆಸೇಜ್ ಮಾಡಿರೋದು. ಅದು ಅಲ್ಲದೆ ವಿಕ್ಕಿ, ಶಕ್ತಿ ಪ್ರಸಾದ್ ಇವ್ರು ಯಾರು ಅರ್ಜುನ್ಗೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ವೇ ಇಲ್ಲ. ಆ ವಂದನಾ ಕೂಡ ಅವಳೇ ಮೆಸೇಜ್ ಮೇಲೆ ಮೆಸೇಜ್ ಕಳಿಸಿ ಕಾಟ ಕೊಟ್ಟಿದ್ದಾಳೆ. ಪಾಪ ಅರ್ಜುನ್ ರಿಪ್ಲೈಯೇ ಮಾಡಿಲ್ಲ. ಛೆಛೆ, ಅವಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ತಿದ್ದೀನಿ? ನಂಗೇನ್ ಜಲಸ್ ಫೀಲ್ ಆಗ್ತಾ ಇಲ್ಲ. ಇವಾಗ ನಾನು ಕೇಸ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಒಂದ್ಸಲ ಕಾಲ್ ರೆಕಾರ್ಡ್ ಇದೆಯಾ ಇಲ್ವಾ ನೋಡ್ತೀನಿ. ದೇವ್ರೆ, ನನ್ನ ಹೆಂಡತಿ ತುಂಬಾ ಒಳ್ಳೆಯವರು. ಅವತ್ತು ನಾನು ದುಡುಕಿ ತಗೊಂಡಿರೋ ನಿರ್ಧಾರದಿಂದ, ನಾನ್ ಮಾಡಿರೋ ತಪ್ಪಿಂದ ಅವ್ರ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ನನಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ಆದ್ರೆ ನಾನ್ ಕೊಟ್ಟಿರೋ ಮಾತಿನ ಹಾಗೆ ಎರಡೂ ಮನೆಯವ್ರನ್ನ ಒಪ್ಸಿಲ್ಲ. ಕೆಲ್ಸ ಬಿಟ್ಟು ಅಪ್ಪ ಅಮ್ಮನಿಂದ ದೂರ ಇತ್ತು. ಭಾರ್ಗವಿ ಈಗಾಗಲೇ ದುಃಖದಲ್ಲಿದ್ದಾರೆ. ಅವ್ರಿಗೆ ಇನ್ಯಾವುದೇ ಕಷ್ಟ ಬರ್ದಿರೋ ಹಾಗೆ ನೋಡ್ಕೋತೇವ್ರೆ. ಬೇಕಿದ್ರೆ ಅವ್ರ ಪಾಲಿನ ಕಷ್ಟನ ನನಗ್ ಕೊಡು. ನನ್ನ ಪಾಲಿಗಿರೋ ಸುಖ ಸಂತೋಷನ ಅವ್ರಿಗೆ ಕೊಡು. ಅವ್ರ ಖುಷಿನೇ ನನ್ನ ಖುಷಿ. ಏನು ಸಿಗ್ತಾ ಇಲ್ವಲ್ಲ? ಒಂದ್ಸಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಬಿಡ್ತೇನೆ. ಅರ್ಜುನ್ ಪ್ರತಿ ತಿಂಗಳು ಸಂಧ್ಯಾ ಅಮ್ಮಂಗೆ ಹಣ ಕಳಿಸ್ತಿದ್ದಾನೆ. ಇವಾಗಿಂದ ಅಲ್ಲ, ಸಂಧ್ಯಾ ಅವ್ರ ಮನೇಲಿ ಕೆಲ್ಸ ಬಿಟ್ಟು ಹೋದಾಗಿಂದಲೂ ಕಳಿಸ್ತಾನೆ ಇದ್ದಾನೆ. ಅಂದ್ರೆ ಅವನಿಷ್ಟು ದಿನದಿಂದ ನನ್ನ ಹತ್ರ ಹೇಳ್ಕೊಂಡಿರೋದೆಲ್ಲ ನಿಜಾನಾ? ಒಂದ್ ವೇಳೆ ಅವನ್ ಕೆಟ್ಟವನೇ ಆಗಿದ್ರೆ ಹೀಗೆ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಸಂಧ್ಯಾ ಕುಟುಂಬನ ನೋಡ್ಕೊಳ್ತಾ ಇರ್ಲಿಲ್ಲ. ಅರ್ಜುನ್ ಒಳ್ಳೆಯವನು ಅಂತ ಈ ಸಾಕ್ಷಿಗಳು, ನನ್ನ ಮನಸ್ಸು ಎಲ್ಲಾನು ಹೇಳ್ತಾ ಇದೆ. ಆದ್ರೂ ನಾನು ಅನ್ಕೊಂಡಿರೋ ಕೊನೆ ಪರೀಕ್ಷೆ ಒಂದು ನಡಿಲೇಬೇಕು. ಫೋನೆಲ್ಲ ಆಗ್ಬೇಕಾಗಿರೋ ಕೆಲಸ ಆಯ್ತಾ? ಸರಿ, ಬನ್ನಿ ಪ್ರದಕ್ಷಿಣೆ ಹಾಕೋಣ. ಹಾ, ನಮ್ಮ ಮಗಳ ಹೆಸರಿನಲ್ಲಿ ಅರ್ಚನೆ ಮಾಡಿ. ಹೆಸರು, ನಕ್ಷತ್ರ, ರಾಶಿ ಹೇಳಿ. ಭಾರ್ಗವಿ, ಪುಬ್ಬ ನಕ್ಷತ್ರ. ಮತ್ತೆ ಅರ್ಚಕ್ರೆ, ನನ್ನ ಮಗಳು ಮನೆಯವರ ಹೆಸರಿನಲ್ಲೂ ಅರ್ಚನೆ ಮಾಡಿ. ಹೆಸರು ಅರ್ಜುನ್, ರಾಶಿ ನಕ್ಷತ್ರ ಗೊತ್ತಿಲ್ಲ, ಹೊಸದಾಗಿ ಮದುವೆ ಆಗಿದ್ದಾರೆ, ನಾವು ದಂಪತಿಗಳು, ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡಿ.
पूर्वोच्चरितविशेषणविशिष्टायां पुण्यायां पुण्यकाले महापुण्ये शुभतीतयजमानस्य गोत्रोद्भवस्य मुखगोत्रोद्भवस्य भार्गवीनाम्न्याः अर्जुननामधेयस्य उपानक्षत्रे सिंहराशौ जातस्य यजमानस्य सकुटुम्बस्य सपरिवारस्य ರಿತು 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 ನೀನೇನ್ ಮಾಡ್ತಿದ್ಯಾ ಅಂತ ನನಗ್ ಗೊತ್ತು ರಿತು. ನಾನೇನ್ ಮಾಡ್ದೆ ಅದಕ್ಕೆ? ಆ ಭಾರ್ಗವಿನ ಮನೆಯಿಂದ ಆಚೆ ಕಳ್ಸಕ್ಕೆ ನೀನು ಎಲ್ಲರ ಹತ್ರ ಹೋಗಿ ಮಾತಾಡ್ತಾ ಇದ್ಯಾ, ಅದು ಸರಿನಾ? ಅಪ್ಪ, ಎಲ್ಲಿ ಕ್ಯಾಶ್ ನೋಡ್ಬಿಟ್ರೇನೋ ಅಂದ್ಕೊಂಡೆ. ಇದರಿಂದ ಭಾರ್ಗವ್ಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗತ್ತೆ. ಅವಳಿಗೆ ಸುಮ್ಮನೆ ಬಿಟ್ಟಿ ಬಿಲ್ಡಪ್ ಕೊಡ್ಬೇಡ ನೀನು. ಅಲ್ಲ, ನಾನೇನ್ ಮಾಡ್ದೆ ಅದಕ್ಕೆ? ನೀನೇನ್ ಮಾಡಿದ್ಯಾ ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ? ಏನ್ ಹೇಳ್ತಿದ್ದೀರಾ? ನೋಡು, ಸೇಮ್ ಟು ಸೇಮ್ ಹೀಗೆ ಅವಳು ನೋಡ್ದಾಗೆಲ್ಲ ಏನೋ ಭದ್ರಕಾಳಿ ದರ್ಶನ ಆಯ್ತು ಅನ್ನೋ ತರ ರಿಯಾಕ್ಟ್ ಮಾಡ್ತೀಯ. ಸುಮ್ನೆ ಅವಳ ಮುಂದೆ ಯಾಕೆ ಹೆದರ್ಕೋತೀಯ? ನೀನು ಈ ಮನೆ ಮಗಳು, ಧೈರ್ಯವಾಗಿರು. ಇಲ್ಲ ಅಂದ್ರೆ ವಿಕ್ಕಿ ಕೇಸ್ ವಿಷಯ ಇಟ್ಕೊಂಡು ನಿನ್ನನ್ನ ಹೆದರಿಸ್ತಾಳೆ. ವಿಕ್ಕಿಗೆ ತೊಂದರೆ ಆಗೋದಕ್ಕೆ ನಾನ್ ಬಿಡಲ್ಲ. ಓಕೆ, ರಿಲ್ಯಾಕ್ಸ್. ಮತ್ ಯಾಕೆ ಆ ಭಾರ್ಗವಿ ನೋಡ್ದಾಗೆಲ್ಲ ಹೆದರ್ಕೋತೀಯ? ಅವಳೀಗ ಲಾಯರ್ ಅಲ್ಲ, ಈ ಮನೆ ಕೆಲ್ಸದವಳು ಅಷ್ಟೇ. ಆ ಸಂಧ್ಯಾ ಜೊತೆ ನೀನ್ ಹೇಗಿರ್ತಾ ಇದೆಯೋ ಇವಳ ಜೊತೆನೂ ಹಾಗೆ ಇದ್ರೆ ಸಾಕು. ಅವಳ ಹೆಸರು ಎತ್ಬೇಡಿ ಅದಕ್ಕೆ. ಎಲ್ಲೋದ್ರೂ ಸಂಧ್ಯಾ ಸಂಧ್ಯಾ ಅಂತ ಕೇಳಿ ಕೇಳಿ ಸಾಕಾಗೋಗಿದೆ. ಅವಳು ಹೋದ್ರು ಅವಳ ಕಾಟ ಮಾತ್ರ ತಪ್ಪಿಲ್ಲ. ಸಂಧ್ಯಾ ನಿನಗ್ ಕಾಟ ಕೊಡದ? ಏನ್ ಹೇಳ್ತಿದ್ಯಾ ರಿತು? ಬೃಂದಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನನ್ ಮಗಳು ಭಾರ್ಗವಿ ವಿರುದ್ಧ ಎತ್ಕಡ್ತಿದ್ಯಲ್ವಾ? ಸುಮ್ನೆ ಇಲ್ಲಿ ಸಲದ ಅಪವಾದ ಹೊರಿಸ್ಬೇಡಿ ನನ್ ಮೇಲೆ. ಇರೋದನ್ನೇ ಹೇಳ್ತಾ ಇದ್ದೀನಿ. ನನ್ ಮಗಳ ಜೀವನದಲ್ಲಿ ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಹೇಳ್ಕೊಡಕ್ಕೆ ನಾವಿದೀವಿ. ಇವಳ ಬಗ್ಗೆ ನೀನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಣದಲ್ಲೇ ಕಾಯ್ಚೂರು ಬಂದು ತಗುಲ್ತು ಅನ್ಸುತ್ತೆ. ಅಯ್ಯೋ ಮಾವ, ಏನ ಪರವಾಗಿಲ್ಲ. ಅಪ್ಪ, ಒಂದ್ಸಲ ಮಾತಾಡಿಪ್ಪ ಪ್ಲೀಸ್ ಅಪ್ಪ. ಅಪ್ಪ, ನಾನಪ್ಪ ನಿಮ್ ಪುಟ್ಟಿ ಅಪ್ಪ. ಒಂದ್ಸಲ ಮಾತಾಡಪ್ಪ. ಮಾತಾಡಿಸ್ರಿ, ಭಾರ್ಗವಿನೇ ಮಾತಾಡಿಸ್ತಿದ್ದಾಳೆ ನಿಮ್ಮನ್ನ. ಒಂದ್ಸಲ ಮಾತಾಡಿಸ್ರಿ. ಮಾವ ಪ್ಲೀಸ್ ಮಾತಾಡಿ ಮಾವ. ಪಾಪ ಭಾರ್ಗವಿ ಅವರು ನಿಮ್ಮನ್ನ ನೆನಪು ಮಾಡ್ಕೊಳ್ದಿರೋ ಕ್ಷಣನೇ ಇಲ್ಲ ಗೊತ್ತಾ? ನಿಮಗ್ ದುಃಖ ಕೊಟ್ಬಿಟ್ಟೆ ಅಂತ ಪಾಪ ಯಾವಾಗ್ಲೂ ಬೇಜಾರ್ ಮಾಡ್ಕೋತಾನೆ ಇರ್ತಾರೆ.
ನಮ್ಮನೇಲಿ ಎಷ್ಟೇ ಖುಷಿಯಾಗಿದ್ರು ನಿಮ್ ತರ ಪ್ರೀತಿ ಕೊಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲಮ್ಮ. ಇವ್ರಿಗೆ ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲಮ್ಮ. ದಯವಿಟ್ಟು ದಯವಿಟ್ಟು ಒಂದ್ಸಲ ಮಾತಾಡಿ. ಅಪ್ಪ, ನಾನ್ ನಿಮ್ ಮನ್ಸ್ ನೋಯಿಸಿದ್ದೀನಿ ಅಂತ ನನ್ ಗೊತ್ತಪ್ಪ. ಒಂದೇ ಒಂದ್ಸಲ ನನ್ನ ಕ್ಷಮಿಸಿ, ನನ್ ಜೊತೆ ಮಾತಾಡಿ ಅಪ್ಪ. ಪ್ಲೀಸ್ ಅಪ್ಪ, ಅಪ್ಪ ಪ್ಲೀಸ್ ಮಾತಾಡಿ ಅಪ್ಪ. ಪುಣ್ಯ ಲೇಟ್ ಆಗ್ತದೆ, ಬಾ ಹೊರಡೋಣ. ರೀ ಭಾರ್ಗವಿ, ಅಪ್ಪ ಪ್ಲೀಸ್ ಅಪ್ಪ, ಒಂದ್ಸಲ ಮಾತಾಡಿ ಅಪ್ಪ. ಅಪ್ಪ ಭಾರ್ಗವಿ, ಇವತ್ತು ನಿಮ್ಮಪ್ಪ ದೇವಸ್ಥಾನಕ್ಕೆ ಬಂದಿದ್ದೆ ನಿಮ್ ಬಗ್ಗೆ ಬೇಡ್ಕೊಳಕ್ಕೆ ಕಣೆ. ಅವ್ರು ಯಾಕೆ ಹೀಗ್ ಮೊಂಡಾಟ ಮಾಡ್ತಾ ಇದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಕಣೆ. ನಿಮ್ಮಪ್ಪನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಲ್ಲ. ನೋಡು, ನಮ್ಮಿಬ್ರಿಗೂ ನಿಂದೆ ಯೋಚನೆ ಕಣೆ. ಅವರೊಬ್ರೆ ಹೊರಟು ಬಿಡ್ತಾ ಇದಾರೆ ಭಾರ್ಗವಿ, ನಾನು ಹೊರಡ್ತೀನಿ. ಹೊರಡ್ತೀನಿ ಭಾರ್ಗವಿ, ಹುಷಾರಮ್ಮ. ಅಳೇಂದ್ರೆ ನನ್ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಬರ್ತೀನಿ.